बोलो भारत माता की जय. जय गुरुदेव, जय जगत. ಆತ್ಮೀಯರೇ, ಸ್ವಾಮಿ ವಿವೇಕಾನಂದರ ಜಯಂತಿ ಇದೇ 12 ಜನವರಿ 2026 ನಮ್ಮ ಗೋಕಾಕ್ ತಾಲೂಕಿನ ಪುಣ್ಯಕ್ಷೇತ್ರವಾದಂಥ ಶ್ರೀ ಶಿವಲಿಂಗೇಶ್ವರ ಕರ್ತಗದ್ದುಗೆ ಅತ್ಯಂತ ಪ್ರೀತಿಯಿಂದ ತನ್ನ 24ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಶ್ರೀಮನ್ನಿರನ ಬ್ರಹ್ಮಸ್ವರೂಪಿ ಕುಮಾರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹೂಲಿಕಟ್ಟಿ ಗ್ರಾಮದಲ್ಲಿ ಆಯೋಜಿಸಿದಾಗ ಸ್ವಾಮಿ ವಿವೇಕಾನಂದರ ಏಕಪಾತ್ರಾಭಿನಯವನ್ನು ಮಾಡಬೇಕೆನ್ನುವಂಥ ಪ್ರೀತಿಯ ಕರೆಯನ್ನು ನನಗೆ ಕೊಟ್ಟಿದ್ದರಿಂದ ನಾನು ಈಶ್ವರಚಂದ್ರ ಬೆಟಗೇರಿ, ತಮಗೆಲ್ಲ ಗೊತ್ತಿರುವಂತೆ ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಹಾಗೂ ಸಾಹಿತಿ, ನಾನು ಸ್ವಾಮಿ ವಿವೇಕಾನಂದರ ಏಕಪಾತ್ರಾಭಿನಯವನ್ನು ಮಾಡಿದ ಈ ಒಂದು ಕೃತಿಗೆ ಪೂಜ್ಯರು ಬಹಳ ಒಂದು ಪ್ರಶಂಸೆಯನ್ನು ವ್ಯಕ್ತ ಮಾಡಿದ್ದರಿಂದ ನಮ್ಮ ವಾಹಿನಿ ಮುಖಾಂತರವಾಗಿ ವಿವೇಕಾನಂದ ಏಕಪಾತ್ರಾಭಿನಯವನ್ನು ನಮ್ಮ ಆತ್ಮೀಯರಾದಂಥ ಎಂ.ಐ. ಜ್ಯೋತಾ ಅವರವರ ಒಂದು ಸಹಕಾರದಿಂದ ಪ್ರದರ್ಶನ ಮಾಡ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಅರಿಯೋಣ, ಅವರಿಗೆ ಧನ್ಯತೆಯನ್ನು ನಾವು ಅರ್ಪಿಸೋಣ. ಭರತ ಭೂಮಿ ನನ್ನ ತಾಯಿ, ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವನೇ ದೇವಿಗೆರೆವೆ ಬಿಡುತ್ತೆ ಗುಡಿಯ ಕಟ್ಟಲು. ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಸಿಂಧು ಯಮುನೆ ದೇವಗಂಗೆ, ತಪತಿ ಕೃಷ್ಣ ಭದ್ರ ತುಂಗೆ, ಸಲಿಲ ತೀರ್ಥ ಪುಣ್ಯರಂಗೆ. ಭರತ ಭೂಮಿ ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಮತದ ಬಿರುಕುಗಳನ್ನು ಮುರಿವೆ, ನುಡಿಗಳೊಡಕುಗಳನ್ನು ತೊಡೆವೆ, ತೊತ್ತ ತೊಡಕುಗಳನ್ನು ಬಿರಿವೆ. ಭರತ ಭೂಮಿ ಭಾರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು. ನಾನು ಸ್ವಾಮಿ ವಿವೇಕಾನಂದ ಈ ಭರತಖಂಡದಲ್ಲಿ ಪಶ್ಚಿಮ ಬಂಗಾಳದ ಕಲ್ಕತ್ತಾ ನಗರದಲ್ಲಿ 1863 ಜನವರಿ 12 ನಾನು ಜನಿಸಿ ಬಂದೆ. ನನ್ನ ತಂದೆ ವಿಶ್ವನಾಥ ದತ್ತ ಕಲ್ಕತ್ತಾ ಹೈಕೋರ್ಟಿನಲ್ಲಿ ಅತ್ಯಂತ ಮೇಧಾವಿ ನ್ಯಾಯವಾದಿಗಳಾಗಿದ್ದರು. ದೈವ ಭಕ್ತೆಯ ಅಂತ ನನ್ನ ತಾಯಿ ಭುವನೇಶ್ವರಿ ಮಾತೆಗೆ ನನಗಿಂತಲೂ ಮೊದಲು 2 ಹೆಣ್ಣು ಮಕ್ಕಳು ಜನಿಸಿದರು. ಕಾಶಿ ವಿಶ್ವೇಶ್ವರನಲ್ಲಿ ಹರಕೆ ಹೊತ್ತ ಮೇಲೆ ಜನಿಸಿ ಬಂದ ನನಗೆ ಮೊದಲು ವಿಶ್ವೇಶ್ವರನೆಂದು ನಾಮಕರಣ ಮಾಡಿ ನರೇಂದ್ರನಾಥನೆಂದು ಕರೆದರು. ಬಾಲ್ಯದಲ್ಲಿ ನನ್ನ ತುಂಟಾಟ ಕಂಡು ಬೇಸತ್ತ ನನ್ನ ಅಮ್ಮ ಆ ಶಿವ ವಿಶ್ವೇಶ್ವರನಿಗೆ ಹೇಳುತ್ತಿದ್ದರಂತೆ, ಶಿವನೇ ಮಗನನ್ನು ಕೊಡು ಎಂದರೆ ಈ ಮಂಗನನ್ನು ಕೊಟ್ಟರುವೆಯಲ್ಲ ಎಂದಾಗ ನಾನು ನಗುತ್ತಲಿದ್ದೆನಂತೆ. ಬಿಕಾಸ್ ಮ್ಯಾನ್ ಫ್ರಮ್ ಮಂಕಿ ಅಲ್ಲವೇ. ಅಂದು ನಾಡಿನ ಶ್ರೇಷ್ಠ ವಿದ್ವಾಂಸರ ಅಂತ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಮೆಟ್ರೋಪಾಲಿಟನ್ ಸಂಸ್ಥೆಯಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಪ್ರಾರಂಭವಾಯಿತು. ಹಾಗೆಯೇ 1881ರಲ್ಲಿ ನಾನು ಪ್ರೆಸಿಡೆನ್ಸಿ ಕಾಲೇಜಿಗೆ ಸೇರಿ BA ಪದವಿಯನ್ನು ಪಡೆದೆ. ಬೆಳೆಯುವ ಶ್ರೀ ಮೊಳಕೆಯಲ್ಲಿ ಎಂಬಂತೆ ನನ್ನಲ್ಲಿ ಆಧ್ಯಾತ್ಮದ ತೃಷೆಯನ್ನು ಅರಿತಂತ ನನ್ನ ಪೂಜ್ಯ ಗುರುಗಳಾದಂಥ ಪ್ರೊಫೆಸರ್ ವಿಲಿಯಂ ಹೇಸ್ಟ್ ಎಂದವರು ನನಗೆ ರಾಜಾರಾಮ್ ಮೋಹನ್ ರಾಯರ ಬ್ರಹ್ಮ ಸಮಾಜದಲ್ಲಿ ಹಲವು ಆಧ್ಯಾತ್ಮ ಗ್ರಂಥಗಳನ್ನು ಅಭ್ಯಸಿಸಲು ಅವರು ನನಗೆ ಸೂಚಿಸಿದರು. ಅವರ ಆದೇಶದಂತೆ ನಾನು ಕೆಲವು ಧರ್ಮಗ್ರಂಥಗಳ ಅಧ್ಯಯನವನ್ನು ಮಾಡಿದೆ. ಹಾಗೆ ಆಧ್ಯಾತ್ಮದ ತೃಷೆಯಲ್ಲಿ ನಾನಿರುವಾಗ ನನಗೆ ಕಲ್ಕತ್ತಾದ ದಕ್ಷಿಣೇಶ್ವರದಲ್ಲಿ ಕಾಳಿದೇವಿಯ ಆರಾಧಕರ ಅಂತ ಗುರು ರಾಮಕೃಷ್ಣ ಪರಮಹಂಸರ ಸಹಜ ಸಂದರ್ಶನವಾಯಿತು. ಗುರುಗಳು
ರಾಮಕೃಷ್ಣ ಪರಮಹಂಸರು ಸರ್ವಧರ್ಮಗಳ ಸಾರವನ್ನು ಅರಿತಂಥ ಸಮಭಾವದ ಸಮನ್ವಯಶಾಲಿಗಳು. ಅವರು ನನ್ನನ್ನು ಕುರಿತು, ನರೇಂದ್ರ, ನೀನು ಈ ಪ್ರಾಪಂಚಿಕ ಸುಖಭೋಗವನ್ನು ಅನುಭವಿಸುವುದಕ್ಕಾಗಿ ಹುಟ್ಟಿಲ್ಲ, ನಿನ್ನಿಂದ ಮನುಕುಲ ಉದ್ಧಾರವಾಗಬೇಕಾಗಿದೆ ಎಂದು ಸ್ಪರ್ಶಕ ಮಾಡಿದಾಗ ನನಗೆ ಬ್ರಹ್ಮಾಂಡದ ದಿವ್ಯಾನುಭೂತಿಯಾಯಿತು. ಗುರುಗಳ ಹಸ್ತಸ್ಪರ್ಶ, ಗುರುಸ್ಪರ್ಶದಿಂದ ನನಗೆ ಸ್ಫಟಿಕದ ಮಳೆಯಂತೆ ಬ್ರಹ್ಮಜ್ಞಾನವಾಗಿ ನನಗೆ ಆನಂದದಲ್ಲಿ ತೋಲಾಡಿದೆ. ಆಗ ನನ್ನ ಗುರುಗಳು ಮಹಾಸಮಾಧಿಯಾದ ಮೇಲೆ, ಗುರು ರಾಮಕೃಷ್ಣರು ಮಹಾಸಮಾಧಿಯಾದ ಮೇಲೆ ಮಾತೋಸ್ತ್ರೀ ಶಾರದಾಮಣಿ ದೇವಿ ಹಾಗೂ ಇತರ ಆಪ್ತೇಷ್ಟರ ಸಲಹೆಯಂತೆ ನಾನು ಗಂಗಾ ನದಿ ತೀರದಲ್ಲಿ ರಾಮಕೃಷ್ಣ ಮಠವನ್ನು ಸ್ಥಾಪಿಸಿದೆ. ಅದುವೇ ಒಂದು ಬೇಲೂರು ಮಠ ಒಂದು ಆಧ್ಯಾತ್ಮದ ಕೇಂದ್ರವಾಗಿದೆ. ನಾನು ಅಲ್ಲಿಂದ ಏನನ್ನಾದರೂ ಸಾಧಿಸಬೇಕೆಂಬ ಛಲವು ಮನುಷ್ಯನಿಗೆ ಇದ್ದರೆ ನಾವು ತಪಸ್ಸನ್ನು ಆಚರಿಸಬೇಕೆಂಬ ಒಂದು ಸಂಕಲ್ಪವು ದೃಢವಾಯಿತು. ಕಾರಣ ನಾನು ಅಲ್ಲಿಂದ ದಕ್ಷಿಣೇಶ್ವರದಿಂದ ಮುಂದೆ ಹಿಮಾಲಯದ ತಪ್ಪಲಿಗೆ ಹೋಗಿ ತಪಸ್ಸನ್ನು ಆಚರಿಸಿದೆ. ಸಾಧಿಸಬೇಕೆನ್ನುವ ಛಲ ಎಂದಿದ್ದರೆ ಹಸಿವು, ತ್ರಸಿ, ಚಳಿ, ಮಳೆ, ಗಾಳಿಗಳಲ್ಲದೆ ಕ್ರೂರ ಮೃಗಗಳು ಕೂಡ ಏನನ್ನು ಮಾಡಲಾರ ಎಂಬ ಅನುಭವವು ನಾನು ತಪಸ್ಸಿನಲ್ಲಿರುವಾಗ ಗೋಚರವಾಯಿತು. ಹಾಗೆ ನಾನು ಕೆಲವೊಂದು ಲಕ್ನೋ, ಆಗ್ರಾ, ಹಾಗೆ ಋಷಿಕೇಶ, ಮಹಾದ್ವಾರ ಇಂಥ ಹಲವಾರು ಉತ್ತರ ಭಾರತದ ಕ್ಷೇತ್ರಗಳನ್ನು ಸಂಚರಿಸುತ್ತಲಿರುವಾಗ ನನಗೆ ದಕ್ಷಿಣ ಭಾರತವನ್ನು ನೋಡುವಂಥ ಆಸೆ ಆಯಿತು. ಕಾರಣ ರಾಜಸ್ಥಾನದ ಜೈಪುರ್, ಹಾಗೆ ಗುಜರಾಟದ ಬರೋಡಾ, ಅಹಮದಾಬಾದ್, ಮಹಾರಾಷ್ಟ್ರದ ಮುಂಬೈ, ಕರ್ನಾಟಕದ ಬೆಳಗಾವಿ, ಬೆಂಗಳೂರು, ಮೈಸೂರು, ಕೇರಳದ ತಿರುವನಂತಪುರ, ಮಧುರಾಶನ ಮಧುರೈ ಮೂಲಕವಾಗಿ ಭಾರತಾಂಬೆಯ ಪದತಲವಾದಂಥ ಕನ್ಯಾಕುಮಾರಿಗೆ ಬಂದೆ. ಒಂದೆಡೆ ಬಂಗಾಳ ಕೊಲ್ಲಿ, ಇನ್ನೊಂದೆಡೆ ಅರಬ್ಬಿ ಸಮುದ್ರ, ಮುಂದೆ ಹಿಂದೂ ಮಹಾಸಾಗರಗಳ ತ್ರಿವೇಣಿ ಸಂಗಮದಲ್ಲಿ ನಾನು ಬಂಡೆಗಲ್ಲಿನ ಮೇಲೆ ನಿಂತು ಸುತ್ತಲೂ ನೋಡಿದೆ. ಆಗ ತಾನೇ ಪೂರ್ವ ದಿಕ್ಕಿನಲ್ಲಿ ಅರುಣೋದಯವಾಗುತ್ತಲಿತ್ತು. ನಾನು ಆ ಪ್ರಕೃತಿ ಮಾತೆಯ ಮಡಿಲಲ್ಲಿ ಮಗುವಾಗಿ ಹೋದೆ. ಆವಾಗ ಧ್ಯಾನ ಆಸಕ್ತಲಾಗಲು ಕಣ್ಣು ಮುಚ್ಚಿದರೆ ನನಗೆ ನನ್ನ ಭವ್ಯ ಭಾರತದ ಬಡತನ ಎದ್ದು ಕಾಣತೊಡಗಿತು. ಮಾತೃದೇವೋಭವ ತಾಯಿ ದೇವರು, ಪಿತೃದೇವೋಭವ ತಂದೆ ದೇವರು, ಆಚಾರ್ಯ ದೇವೋಭವ ಗುರುದೇವರು, ಅತಿಥಿ ದೇವೋಭವ ಈ ಮಾತುಗಳಿಗಿಂತ ನನಗೆ ದರಿದ್ರ ದೇವೋಭವ ಎನ್ನೋ ಉಕ್ತಿಯು ನನ್ನ ಹೃದಯ ಪಟಲದಲ್ಲಿ, ಸ್ಮೃತಿ ಪಟಲದಲ್ಲಿ ಬಡಿಯಲು ಆರಂಭಿಸಿತು. ನನ್ನೀ ಭವ್ಯ ಭಾರತಕ್ಕಾಗಿ ಏನನ್ನಾದರೂ ಮಾಡಬೇಕೆಂಬ ನನ್ನ ಅಲ್ಲಿ ಹಂಬಲವು ತೀವ್ರವಾಗತೊಡಗಿತು. ಆದರೆ ಬರಿಗೈ ಸನ್ಯಾಸಿ ನಾನು ಏನು ಮಾಡಬೇಕೆಂಬುದು ತೋಚದೆ ನಾನು ಮರಳಿ ಮದ್ರಾಸಿಗೆ ಬಂದೆ. ನಾನು ಮದ್ರಾಸಿನಲ್ಲಿರುವಾಗ 1893 ಸೆಪ್ಟೆಂಬರ್ 11ರಂದು ಅಮೆರಿಕೆಯ ಚಿಕಾಗೋ ಪಟ್ಟಣದಲ್ಲಿ ವಿಶ್ವಧರ್ಮ ಸಮ್ಮೇಳನವು ಆಯೋಜಿತವಾಗಿರುವ ಸುದ್ದಿಯು ನನಗೆ ತಿಳಿಯಿತು. ನನ್ನ ಪರಮ ಶಿಷ್ಯರಾದ ಮಹಾರಾಜ ರಮಾನಂದ್, ಜಸ್ಟಿಸ್ ಸುಬ್ರಹ್ಮಣ್ಯಂ ಅಯ್ಯರ್ ಹಾಗೂ ಕೇತ್ರಿ ಮಹಾರಾಜರ ಸಹಕಾರದಿಂದ ನಾನು 31 ಮೇ 1893ರಂದು ಭಾರತದಿಂದ ಅಮೆರಿಕೆಗೆ ಹಡಗಿನಲ್ಲಿ ಪ್ರಯಾಣ ಬೆಳೆಸಿದೆ. ನಾನು ಹಡಗಿನಲ್ಲಿ ಸಂಚರಿಸುತ್ತಲಿರುವಾಗ ಗುರುದೇವರ ನೆನಪಾಯಿತು. ಗುರುದೇವರು ಹೇಳಿದ ಮಾತು, ನರೇಂದ್ರ, ನೀನು ಈ ಪ್ರಾಪಂಚಿಕ ಸುಖಭೋಗವನ್ನು ಅನುಭವಿಸುವುದಕ್ಕಾಗಿ ಹುಟ್ಟಿಲ್ಲ, ನಿನ್ನಿಂದ ಮನುಕುಲ ಉದ್ಧಾರವಾಗಬೇಕಾಗಿದೆ ಎಂಬ ಮಾತುಗಳು ಪುನಃ ನನ್ನ ಸ್ಮೃತಿ ಪಟಲದಲ್ಲಿ ಬೀಳಲಾಗಿ ನನ್ನ ಈ ಭವ್ಯ ಭಾರತಕ್ಕಾಗಿ ಏನನ್ನಾದರೂ ಮಾಡಬೇಕೆಂಬ ನನ್ನ ಛಲವು ಮತ್ತಷ್ಟು ತೀವ್ರವಾಯಿತು. ಕಾರಣ ನನಗೆ ಅನೇಕ ಕಷ್ಟ ನಷ್ಟಗಳು ಬಂದೆರಗಿದರೂ ಕೂಡ ನಾನು ಅಮೆರಿಕೆಯ ಚಿಕಾಗೋ ಪಟ್ಟಣದಲ್ಲಿ 1893 ಸೆಪ್ಟೆಂಬರ್ 11ರಂದು ಆಯೋಜಿತವಾದಂಥ ವಿಶ್ವಧರ್ಮ ಸಮ್ಮೇಳನಕ್ಕೆ ಭಾರತದ ಪ್ರತಿನಿಧಿಯಾಗಿ ನಾನು ಹಾಜರಾದೆ. ಆದರೆ ಅಲ್ಲಿ ನಾನು ಕಂಡದ್ದೇನು, ಈ ಬೃಹತ್ ಯುರೋಪದ ಅನೇಕ ರಾಷ್ಟ್ರಗಳಿಂದ ಆಗಮಿಸಿದ ವಿವಿಧ ಧರ್ಮದ ಧರ್ಮಾನುಯಾಯಿಗಳು, ಕ್ರಿಶ್ಚಿಯನ್ ಪಾದ್ರಿಗಳು ವೈಭವದಿಂದ ಆಗಮಿಸಿ ತಮ್ಮ ತಮ್ಮ ಧರ್ಮಗಳೇ ಶ್ರೇಷ್ಠವೆಂದು ಸಾರಿದರು. ಕೊನೆಗೆ ಭಾರತ ದೇಶದ ನನ್ನ ಸರದಿ, ನನ್ನ
ಭಾರತ ದೇಶದ ನನ್ನ ಸರದಿ ಅಂದರೆ ನನ್ನೀ ಭಾರತದ ಒಂದು ವೈಭವವನ್ನು ನಾನು ವಿಶ್ವದಾದ್ಯಂತ ನಾನು ಪಸರಿಸಬೇಕೆಂಬ ನನ್ನ ಬಲವಾದಂಥ ಒಂದು ಮೊಳಕೆ ಚಿಗುರೊಡೆಯುವ ಕಾಲ ಸಂದಿತು. ಕಾರಣ ವಿಶ್ವಧರ್ಮ ಬೃಹತ್ ವೇದಿಕೆಯ ಮೇಲೆ ನಾನು ಹೋಗಿ ನಿಂತು ಸಂಭವಿಸಿದ ಎರಡು ಶಬ್ದಗಳು, ಪ್ರಿಯ ಸಹೋದರ ಸಹೋದರಿಯರೇ, ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನೆರೆದ ಸಹಸ್ರಾರು ಜನರ ಸ್ಮೃತಿ ಪಟಲಕ್ಕೆ ಬೀಳಲು 2 ನಿಮಿಷಗಳ ಪರ್ಯಂತರವಾಗಿ ಸೇರಿದ ಮಹಾಸಭೆ ಹರ್ಷದಿಂದ ಕರತಾಡನವನ್ನು ಮಾಡಿತು. ಆವಾಗ್ಗೆ ನಾನು ನನ್ನ ಭಾರತಾಂಬೆಯನ್ನು ಸ್ಮರಿಸುತ್ತಾ ಗುರುದೇವರಿಗೆ ಶಿರವಾಗಿ ನಮಸ್ಕರಿಸಿದೆ. ಅಂದಿನ ನನ್ನ ಭಾಷಣ, ಪ್ರಿಯ ಬಂಧುಗಳೇ, ಹಿಂದೂ ಎಂಬುದೊಂದು ಧರ್ಮ ಮಾತ್ರವಲ್ಲ, ಇದು ಒಂದು ಜೀವನ ವಿಧಾನ. ಸಕಲ ಧರ್ಮಗಳ ಸಾರವು ಹಿಂದೂ ಧರ್ಮದಲ್ಲಿ ಅಡಕವಾಗಿದೆ. ಕಾರಣ ಪ್ರತಿಯೊಬ್ಬ ಧರ್ಮದ ಪ್ರವಾದಿಗಳು ಹೇಳುವಂಥ ಎಲ್ಲ ವಚನಗಳು, ಎಲ್ಲ ಉಕ್ತಾನಗಳು, ಎಲ್ಲ ಸೂಕ್ತಗಳು ಇದರಲ್ಲಿ ಅಡಕವಾಗಿವೆ. ಅದಕ್ಕಾಗಿ ನಾನು ಕೇವಲ ಹಿಂದೂ ಧರ್ಮದ ಸನ್ಯಾಸಿಯಲ್ಲ, ನಾನು ವಿಶ್ವಧರ್ಮದ ಸನ್ಯಾಸಿ. ಇಡೀ ವಿಶ್ವವೇ ನನ್ನ ಕುಟುಂಬ, ಎಲ್ಲರೂ ನನ್ನವರೇ. ನಾವು ವಿಶ್ವಮಾನವರಾಗಬೇಕಾಗಿದೆ. ಕಾರಣ ಈ ಸಂದೇಶವನ್ನು ಸಾರುವುದೇ ನಮ್ಮ ಭಗವದ್ಗೀತೆ. ಇಂಥ ಒಂದು ಪುಣ್ಯ ಸಭೆಯಲ್ಲಿ ಭಗವದ್ಗೀತೆಯನ್ನು ತಳಪಾಯವಾಗಿ ಇರಿಸಿದ್ದೀರಿ ಅಂದರೆ ಅದರ ಮೇಲೆ ಎಲ್ಲ ಧರ್ಮಗಳ ಗ್ರಂಥಗಳು ನಿಂತಿವೆ. ಹೀಗಾಗಿ ಭಗವದ್ಗೀತೆಗೆ ನಾವು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ. ಜೈನರ ಜೀರ್ಣೋ, ಮೊಹಮ್ಮದಿಯರ ಪೈಗಂಬರನೋ, ಇಲ್ಲವೇ ಬೌದ್ಧರ ಬೌದ್ಧನೋ, ಇನ್ನಿತರ ಯಾವುದೇ ಧರ್ಮದ ಪ್ರವಾದಿಗಳು ಸಾರಿರುವಂಥ ಸರ್ವ ಸಂದೇಶಗಳನ್ನು ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆಯಲ್ಲಿ ಅಡಕವಾಗಿವೆ. ಭಗವದ್ಗೀತೆಯ ಯಾವುದೇ ಒಂದು ನೀವು ಪುಟವನ್ನು ತಿರುವಿ ನೋಡಿದರೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನ ಉಂಟಾಗುತ್ತದೆ. ಕಾರಣ ಇಲ್ಲಿ ಕೃಷ್ಣ ಪರಮಾತ್ಮನು ಕುರುಕ್ಷೇತ್ರ ರಂಗದಲ್ಲಿ ಅರ್ಜುನನ ಅಣತಿಯಂತೆ ಚೈತನ್ಯ ರಥವನ್ನು ಗುರು ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು ಇಂಥವರ ಮಧ್ಯದಲ್ಲಿ ಅವರಿಗೆ ಕಾಣಿಸುವಂತೆ ಅರ್ಜುನ ಕಾಣಿಸುವಂತೆ ನಿಲ್ಲಿಸಿದಾಗ ಮೋಹ ಪರವಶನ ಅಂತ ಅರ್ಜುನನು ಇವರೆಲ್ಲ ನನ್ನವರು, ಇವರನ್ನು ನಾನು ಹೇಗೆ ಕೊಲ್ಲಲಿ ಎಂದು ಕೈಯಲ್ಲಿರ್ತಕ್ಕಂಥ ಗಾಂಡೀವನ್ನು ಕೆಳಗೆ ಚೆಲ್ಲಿದಾಗ ನಾನು ಅಂದರೆ ಕೃಷ್ಣನು ಹೇಳಿದ ಒಂದೇ ಒಂದು ಮಾತು, ಕುತಸ್ತ್ವಾ ಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಂ ಅಜಿಷ್ಟಂ ಸ್ವರ್ಗಂ ಕೀರ್ತಿಕರಮರ್ಜುನ ಕ್ಲೈಪ್ಯಂ ಮಾಸ್ಮಗಮಃಪಾರ್ಥ ನೈತ ತ್ವೈಪ ಪದ್ಧತಿ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ ಉತ್ತಿಷ್ಟ ಪರಂತಪ. ಈ ಒಂದೇ ಒಂದು ಮಾತನ್ನು ಶ್ರೀಮದ್ ವೇದವ್ಯಾಸರು 18 ಅಧ್ಯಾಯಗಳಲ್ಲಿ ಬರೆದು ಕರ್ಮಯೋಗ, ಉಪಾಸನ ಯೋಗ, ಜ್ಞಾನ ಮಾರ್ಗಗಳಿಂದ ಇಡೀ ವಿಶ್ವವನ್ನೇ ಸಂಚಲನಗೊಳಿಸುವಂತೆ ಎಲ್ಲರನ್ನೂ ಜಾಗೃತ ಮಾಡಿದ್ದಾರೆ. ಇಂಥ ಪುಣ್ಯಮಯವಾದಂಥ ಭಗವದ್ಗೀತೆ ನಮ್ಮ ಪವಿತ್ರ ಗ್ರಂಥ. ಹಿಂದೂ ಧರ್ಮ ಇದು ವಿಶ್ವಕ್ಕೆ ಸಾರುವಂಥ ಸರ್ವಧರ್ಮಗಳ ಸಮನ್ವಯವಾಗುವಂಥ ಪವಿತ್ರವಾದಂಥ ಧರ್ಮ. ಕಾರಣ ಭಾರತ ದೇಶದಲ್ಲಿ ಹುಟ್ಟಿದ ನಾವೆಲ್ಲರೂ ಪುಣ್ಯರು. ಕಾರಣ ಸರ್ವರಿಗೂ ಸುಖವಾಗಲಿ ಎಂಬುದೇ ನಮ್ಮ ಧ್ಯೇಯ. ಜೈ ಜಗತ್, ಜೈ ಭಾರತ ಮಾತಾ, ಜೈ ಹಿಂದೂ ಪರಿಷತ್. ಸರ್ವರಿಗೂ ಸುಖವಾಗಲಿ. ಸರ್ವೇ ಜನ ಸುಖಿನೋ ಭವಂತು.